ಸೀತಾ ಪಯಣ. ಅರ್ಜುನ್ ಸರ್ಜಾ ಅವರು ಈ ಸಿನಿಮಾಗೆ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್. ಇವರ ಮಗಳು ಐಶ್ವರ್ಯ ಅರ್ಜುನ್ ಈ ಸಿನಿಮಾದ ಹೀರೋಯಿನ್. ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಅವರು ಈ ಸಿನಿಮಾದ ಹೀರೋ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾದ ಟ್ರೈಲರ್ ಕಟ್ ಬಂದಾಗ ಇದ್ಯಾವುದೋ ಡಬ್ಬ ಸಿನಿಮಾ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಕ್ಲೀನ್ ಲವ್ ಸ್ಟೋರಿ ಇದೆ ಈ ಸಿನಿಮಾದಲ್ಲಿ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿ ಆಡಿಯನ್ಸ್ ಗೋಸ್ಕರನೇ ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಹೇಳಿರುವ ಕತೆ ಮತ್ತದೇ ರೊಟೀನ್ ಸ್ಟೋರಿ, ಹುಡುಗ ಹುಡುಗಿ ಲವ್ ಸ್ಟೋರಿ. ಆದ್ರೆ ಆ ಸ್ಟೋರಿಯಲ್ಲಿ ಬರುವ ಎಮೋಷನ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಪರವಾಗಿಲ್ಲ, ಒಂದ್ಸಲ ನೋಡ್ಬಹುದು. ಫಸ್ಟ್ ಹಾಫ್ ಡೀಸೆಂಟ್ ಆಗಿರುತ್ತೆ, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಸ್ವಲ್ಪ ಸ್ಲೋ ಅನ್ಸುತ್ತೆ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಅನ್ನೆಸೆಸರಿ ಸೀನ್ ಗಳು ಇಟ್ಟಿದ್ದಾರೆ. ಅನ್ನೆಸೆಸರಿ ಕಾನ್ವರ್ಸೇಷನ್ ಇಂದ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ. ಕ್ಲೈಮ್ಯಾಕ್ಸ್, ಫ್ರೀ ಕ್ಲೈಮ್ಯಾಕ್ಸ್ ಮಾತ್ರ ಚೆನ್ನಾಗಿ ವರ್ಕೌಟ್ ಆಗಿದ್ದಾವೆ ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ, ಸೀತಾ ಅಂದರೆ ಐಶ್ವರ್ಯ ಅರ್ಜುನ್ ಅವರು ಹೈದರಾಬಾದ್ ನಲ್ಲಿ ಇರುವ ಕುಕಿಂಗ್ ವೆಬ್ ಶಾಪ್ ಗೆ ತನ್ನ ಕಾರಲ್ಲಿ ಹೈದರಾಬಾದ್ ಗೆ ಪ್ರಯಾಣ ಮಾಡ್ತಾ ಇರ್ತಾಳೆ. ಈ ರೋಡ್ ಜರ್ನಿಯಲ್ಲಿ ಹೀರೋ ನಿರಂಜನ್ ಆಮೇಲೆ ಇವರಿಬ್ರಿಗೂ ಲವ್ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಪೇಪರ್ ಮೇಲೆ ಸ್ಟೋರಿನ ಚೆನ್ನಾಗಿ ಬರ್ಕೊಂಡವ್ರೆ. ರೋಡ್ ಜರ್ನಿ, ಇದರ ಮಧ್ಯೆ ಅವರಿಬ್ಬರ ಲವ್ ಸ್ಟೋರಿ, ಫ್ಯಾಮಿಲಿ ಎಲಿಮೆಂಟ್ಸ್ ನ ಮಿಕ್ಸ್ ಮಾಡಿ ಚೆನ್ನಾಗಿ ಕತೆ ಬರ್ಕೊಂಡ್ರು ಕೂಡ ಸೀತಳ ಲೈಫ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅವಳ ಲೈಫ್ ಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ. ಆ ಸೀನ್ ನ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಗ್ಯಾಸ್ ಫೈರಿಂಗು ಆಕ್ಸಿಡೆಂಟ್ ಇರುತ್ತೆ. ಆ ಸೀನ್ ನ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ, ಆ ಸೀನ್ ಅಲ್ಲಿ ಡಾಲ್ಬಿ ಸೌಂಡ್ ಯೂಸ್ ಮಾಡಿದ್ದಾರೆ. ಧ್ರುವ ಸರ್ಜಾ ಹಾಗೂ ಅರ್ಜುನ್ ಸರ್ಜಾ ಅವರ ಕ್ಯಾಮಿಯೋ ರೋಲ್ಗಳು ಈ ಸಿನಿಮಾಗೆ, ಈ ಕತೆಗೆ ಬೇಕಾಗಿರ್ಲಿಲ್ಲ. ಆದ್ರೂ ಬಲವಂತವಾಗಿ ಇಡಬೇಕು ಅಂತ ಇಟ್ಟಿದ್ದಾರೆ ಅಷ್ಟೇ. ಐಶ್ವರ್ಯ ಅರ್ಜುನ್ ಹಾಗೂ ನಿರಂಜನ್ ಅವರ ಕೆಮಿಸ್ಟ್ರಿ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಒಂದ್ಸಲ ಈ ಸಿನಿಮಾನ ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.